ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ವೀಕ್ಷಕರಿಗೆ 2026ನೇ ಇಸ್ವಿಯ ವರ್ಷದ ಅದ್ಭುತ ವರ್ಷ. ಎಲ್ಲ ರಾಶಿಗಳಿಗೂ ಕೂಡ ಆ ದೇವಿ ಮಹಾಯಕ್ಷಿಣಿ ಆಯಸ್ಸು ಆರೋಗ್ಯ ಐಶ್ವರ್ಯದಂಗೂ ಕೊಡಲಿ ಅಂತ ಹೇಳ್ತಾ, ಈ 2026ನೇ ಇಸ್ವಿಯಲ್ಲಿ ಬುಧನ ರಾಶಿಯಾಗಿರ್ತಕ್ಕಂಥ, ಬುಧ ಅಧಿಪತಿಯಾಗಿರ್ತಕ್ಕಂಥ ರಾಶಿ ಮಿಥುನ ರಾಶಿ. ಮಿಥುನ ರಾಶಿಯ ಮಿಥುನ ಲಗ್ನದವರ ಈ 2026ನೇ ಇಸ್ವಿಯ ಶುಭ ಅಶುಭ ಫಲಗಳು ಯಾವ ರೀತಿಯಲ್ಲಿದೆ ಅಂತಕ್ಕಂಥ ಒಂದು ವಿಚಾರ ನೋಡಿ. ಈ ಒಂದು ಮಿಥುನ ರಾಶಿಯವರಿಗೆ ಈ 2026ನೇ ಇಸ್ವಿ ಬಹಳ ಶುಭವಾಗಿರುತ್ತೆ. ನಿಮ್ಮ ಜನ್ಮಸ್ಥಾನದಲ್ಲಿ ಗುರು ಇರುವಂತಹ ಗುರು ಈಗ ಬದಲಾವಣೆಯಾಗಿ 2ನೇ ಮನೆಗೆ ಬರುವಂಥದ್ದು, ಅಂದರೆ ಧನಸ್ಥಾನಕ್ಕೆ ಬರುವಂಥದ್ದು. ಆ ಧನಸ್ಥಾನಕ್ಕೆ ಬಂದಾಗ ಏನು ಫಲ ಅಂತಕ್ಕಂಥ ವಿಚಾರವನ್ನು ನಾವು ಈ ವರ್ಷದಲ್ಲಿ ನೋಡಬಹುದು. ಇನ್ನು ಶನಿ ಬಂದು 10ನೇ ಮನೆಯಲ್ಲಿರುವಂಥದ್ದು ಮತ್ತು ರಾಹು 8ರಿಂದ 9ನೇ ಮನೆಗೆ ಬರುವಂಥದ್ದು, ಕೇತುವು 3ರಿಂದ 2ನೇ ಮನೆಗೆ ಬರುವಂಥದ್ದು ಈ ಮಿಥುನ ರಾಶಿಯವರಿಗೆ ಶುಭ ಫಲಗಳನ್ನ ನೀಡುವಂಥದ್ದು ಹಾಗೂ ಮಿಶ್ರ ಫಲಗಳನ್ನ ನೀಡುವಂಥದ್ದು ಇರುತ್ತೆ. ಓವರಾಲ್ ಆಗಿ ಈ ಒಂದು ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಗಂಡು ಮತ್ತು ಹೆಣ್ಣು ಮಕ್ಕಳಿಗೆ ಈ 2026ನೇ ಇಸ್ವಿ ಬಹಳಷ್ಟು ಶುಭ ಫಲಗಳನ್ನ ಕೊಡುವಂಥದ್ದು ಇರುತ್ತೆ. ಅದರಲ್ಲೂ ಕೂಡ ಈ ಸಂಕ್ರಾಂತಿಯ ನಂತರ ಈ ಮಿಥುನ ರಾಶಿಯವರಿಗೆ ಹೇಗಿರುತ್ತೆ ಅಂತಕ್ಕಂಥ ವಿಚಾರವನ್ನು ನಾವು ನೋಡೋದಾದರೆ, ಮೊದಲಿಗೆ ಈ 2026ನೇ ಇಸ್ವಿಗೆ ನಿಮಗೆ ವಿಶೇಷವಾಗಿರ್ತಕ್ಕಂಥ ಧನಾಗಮವಾಗುವಂಥದ್ದು, ಹಣ ಬರುವಂಥದ್ದು, ಭೂಮಿ ಲಾಭವಾಗುವಂಥದ್ದು, ನೀವು ಮಾಡ್ತಿರೋ ತಗೊಳ್ತಿರೋ ಅದರಲ್ಲಿ ಲಾಭವಾಗುವಂಥದ್ದು, ಮತ್ತು ನಿಮ್ಮ ಭೂಮಿಯಲ್ಲಿ ಒಳ್ಳೆಯ ಒಂದು ಫಸಲು ಬರುವಂಥದ್ದು, ರೈತರಿಗೆ ಬಹಳ ಒಂದು ಶುಭವಾಗಿರ್ತಕ್ಕಂಥ ಒಂದು ವಿಚಾರ ಇದು. ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ರೈತರಿಗೆ ಬಹಳ ವಿಶೇಷ. ಯಾಕಂದರೆ ನೀವು ಏನು ಒಂದು ಬೆಳೆ ಬೆಳಿತೀರೋ ಅದರಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಲಾಭ ಆಗಿ ಅಭಿವೃದ್ಧಿ ಆಗುವಂಥ ಸಂದರ್ಭಗಳು ಇದೆ. ಮೊದಲಿಗೆ ಈ ಮಿಥುನ ರಾಶಿಯಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಹೇಗಿದೆ ನೋಡೋದಾದರೆ, ವಿದೇಶ ಪ್ರವಾಸಕ್ಕೆ ಹೋಗುವಂಥ ಯೋಗ ಇದೆ. ಹಣದ ಆಗಮನ ಆಗಿ ನಿಮ್ಮ ವಿದ್ಯೆಗೆ ಯಾವುದೇ ಅಡೆತಡೆಗಳಿಲ್ಲದೇ ಮುಂದುವರಿಯುತ್ತೆ. ವಿದ್ಯೆ ಚೆನ್ನಾಗಿ ನಿಮಗೆ ಒಂದು ಅನುಕೂಲವನ್ನು ಕೊಡುತ್ತೆ. ಒಳ್ಳೆಯ ಒಂದು ಮಾರ್ಕ್ಸಲ್ಲಿ ಈ ವರ್ಷ ನೀವು ವಿಶೇಷವಾಗಿರ್ತಕ್ಕಂಥ ಉತ್ತೀರ್ಣರಾಗಿ ನಿಮ್ಮ ಜೀವನದಲ್ಲಿ ಬಹಳ ಸಂತೋಷ ಸಂಭ್ರಮ ಅಂತಕ್ಕಂಥದ್ದು ಬರುತ್ತೆ. ಇನ್ನು ಹೈಯರ್ ಸ್ಟಡೀಸ್ ಮಾಡ್ತಾ ಇರ್ತಕ್ಕಂಥವರಿಗೆ ವಿದೇಶದಲ್ಲಿ ನಿಮ್ಮ ವಿದ್ಯಾಭ್ಯಾಸ ಕಂಪ್ಲೀಟ್ ಆಗ್ತಾ ಇದೆ ಅಂದರೆ ಕೂಡಲೇ ನಿಮಗೆ ಜಾಬ್ ಸಿಗುವಂಥ ಒಂದು ಯೋಗ ಕೂಡ ಈ 2026ಕ್ಕೆ ಇದೆ. ಇನ್ನು ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ವ್ಯಾಪಾರಸ್ಥರಿಗೆ ಈ ವರ್ಷದಲ್ಲಿ ಸ್ವಲ್ಪ ಮಟ್ಟಿಗೆ ತೊಂದರೆ ಆಗುವಂಥದ್ದು ಇರುತ್ತೆ. ಏನು ತೊಂದರೆ ಅಪ್ಪ ಅಂತ ಹೇಳಿದ್ರೆ, ನೀವು ಮಾಡುವಂಥ ವ್ಯಾಪಾರದಲ್ಲಿ ಕೆಲವರು ನಿಮಗೆ ಮೋಸ ಮಾಡುವಂಥ ಒಂದು ಅವಕಾಶಗಳಿರೋದ್ರಿಂದ ನೀವು ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ದೊಡ್ಡ ದೊಡ್ಡ ಇನ್ವೆಸ್ಟ್ಮೆಂಟನ್ನು ಮಾಡೋ ಹಾಗಿಲ್ಲ. ನೀವು ಇರುವಂತಹ ಒಂದು ವ್ಯಾಪಾರವನ್ನು ಚೆನ್ನಾಗಿ ಮುಂದುವರಿಸ್ಕೊಂಡು ಹೋದರೆ ನಿಮ್ಗೆ ಅದರಲ್ಲಿ ಅಭಿವೃದ್ಧಿ ಅನುಕೂಲ ಆಗುವಂತಹ ಒಂದು ಒಳ್ಳೆಯ ಸುಯೋಗ ವರ್ಷ ಈ 2026. ಈ 2026ಕ್ಕೆ ನಿಮ್ಮ ವ್ಯಾಪಾರದಲ್ಲಿ ಒಳ್ಳೆಯ ಒಂದು 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 ಉತ್ತಮವಾಗಿರ್ತಕ್ಕಂಥ ಒಂದು ವರ್ಷ ಆದ್ದರಿಂದ ನಿಮಗೆ ಒಳ್ಳೆಯ ಒಂದು ವಿದೇಶಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಕೆಲವು ನಿಮಗೆ ಕಾಂಟ್ಯಾಕ್ಟ್ಸ್ಗಳು ಬರುವಂಥದ್ದು, ಅಥವಾ ನೀವು ಸಣ್ಣ ಸಣ್ಣ ವ್ಯಾಪಾರಿಗಳಾಗಿದ್ದರೆ ನಿಮಗೆ ಒಂದು ದೊಡ್ಡದಾಗಿರ್ತಕ್ಕಂಥ ಒಂದು ಲಾಭ ಆಗುವಂಥದ್ದು, ಇಂಥದ್ದೆಲ್ಲವೂ ಸೂಚನೆ ಇದೆ. ಆದರೆ ನೀವು ಯಾವುದೇ ಕಾರಣಕ್ಕೂ ಕೂಡ ದೊಡ್ಡ ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು ಮತ್ತು ನಿಮ್ಮ ಒಂದು ವಸ್ತುಗಳನ್ನು ಕರೆಕ್ಟಾಗಿ ನೀವು ಜಾಗರೂಕರಾಗಿ ನೋಡ್ಕೊಳ್ಳುವಂಥದ್ದು ಬಹಳ ಒಂದು ಮುಖ್ಯವಾಗಿರ್ತಕ್ಕಂಥದ್ದು ಈ 2026ರಲ್ಲಿ. ಇನ್ನು ಉದ್ಯೋಗಸ್ಥರಿಗೆ ಸ್ವಲ್ಪ ಉದ್ಯೋಗದಲ್ಲಿ ಕಿರಿಕಿರಿ ಇದೆ. ಆದರೆ ಅದು ಈ ವರ್ಷದ 2026ರ ಅಕ್ಟೋಬರ್ ತನಕ ಮಾತ್ರ ಇರುತ್ತೆ. ಅಕ್ಟೋಬರ್ ನಂತರ ಈ ಕಿರಿಕಿರಿಗಳೆಲ್ಲವೂ ಕೂಡ ನಿವಾರಣೆ ಆಗುತ್ತೆ. ಬಹಳ ಒಂದು ವಿಶೇಷವಾಗಿರ್ತಕ್ಕಂಥ ಅಭಿವೃದ್ಧಿಯನ್ನು ಪಡಿತೀರಾ. ಉದ್ಯೋಗದಲ್ಲಿ ನಿಮಗೆ ಯಾವಾಗಲೂ ಕೂಡ ಪ್ರೆಷರ್ ಜಾಸ್ತಿನೇ ಇರುತ್ತೆ. ಮಿಥುನ ರಾಶಿಯವರಿಗೆ ಎಲ್ಲ ಕೆಲಸಗಳನ್ನು ತಾವು ತಲೆ ಮೇಲೆ ಹಾಕ್ಕೊಂಡು ಮಾಡ್ತಾ ಇರ್ತೀರ. ಆ ಒಂದು ವಿಚಾರದಲ್ಲಿ ಈ ವರ್ಷ ನಿಮಗೆ
ಒಳ್ಳೆಯ ಒಂದು ಲಾಭ ಆಗುವಂಥದ್ದು, ನಿಮ್ಗೆ ಒಳ್ಳೆಯ ಒಂದು ಕೀರ್ತಿ ಬರುವಂಥದ್ದು ಈ ವರ್ಷದಲ್ಲಿ ನಡೆಯುತ್ತೆ. ಇನ್ನು ಈ 2026ನೇ ವರ್ಷದಲ್ಲಿ ಈ ಹುಟ್ಟಿರ್ತಕ್ಕಂಥ ಮಿಥುನ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥ ಮಹಿಳೆಯರಿಗೆ, ಹೆಣ್ಣು ಮಕ್ಕಳಿಗೆ ಮದುವೆಯ ಒಂದು ಸುಯೋಗ ಬರುವಂಥದ್ದು, ಮತ್ತು ಭೂಮಿಯಿಂದ ಲಾಭ ಆಗುವಂಥದ್ದು, ಮತ್ತು ಹಣ ಅಂತಕ್ಕಂಥದ್ದು ಬೇರೆ 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 ಮೂಲಗಳಿಂದ ನಿಮಗೆ ಬರುವಂಥದ್ದು, ನೀವು ಅಭಿವೃದ್ಧಿ ಆಗುವಂಥದ್ದು ಈ ವರ್ಷದಲ್ಲಿ ನೀವು ಕಾಣಬಹುದು. ಇನ್ನು 2026ರಲ್ಲಿ ನಿಮ್ಮೆಲ್ಲರಿಗೂ ಕೂಡ ಮಿಥುನ ರಾಶಿಯವರಲ್ಲಿ ಹುಟ್ಟಿರ್ತಕ್ಕಂಥ ಎಲ್ಲರಿಗೂ ಕೂಡ ಆರೋಗ್ಯ ಉತ್ತಮ ರೀತಿಯಲ್ಲಿರುತ್ತೆ. ನೀವು ವಾಹನ ಚಲಿಸುವಾಗ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ಕೆಲವು ಟೈಮಲ್ಲಿ ಏನಾಗುತ್ತೆ ಅಂದರೆ ನಿಮ್ಮ ಮೈಂಡ್ ನಿಮಗೆ ಕಂಟ್ರೋಲ್ ಕೊಡಲ್ಲ. ಬೇರೆ ಯಾವುದ್ಯಾವುದೋ ವಿಚಾರದಲ್ಲಿ ಹೋಗಿ ವಾಹನದಲ್ಲಿ ಸ್ವಲ್ಪ ಅಪಾಯಗಳಿರೋದ್ರಿಂದ ನೀವು ಸ್ವಲ್ಪ ಹುಷಾರಾಗಿ ವಾಹನ ಚಲಾಯಿಸಬೇಕು. ಆದರೆ ಆರೋಗ್ಯದ ವಿಚಾರದಲ್ಲಿ ನಿಮಗೆ ಅಭಿವೃದ್ಧಿ ಅನುಕೂಲ ಅಂತಕ್ಕಂಥದ್ದು ಇದ್ದೇ ಇದೆ. ಆದ್ದರಿಂದ ಈ 2026 80% ನಿಮಗೆ ಅನುಕೂಲ ಕೊಟ್ಟು 20% ಸ್ವಲ್ಪ ತೊಂದರೆ ಕೊಡುವಂಥದ್ದು ಇರುತ್ತೆ. ಹಾಗಾಗಿ ನೀವು ಏನು ಮಾಡಬೇಕಂದ್ರೆ ಶಿವಜಪವನ್ನು ಮಾಡುವಂಥದ್ದು, ಶಿವನಿಗೆ ರುದ್ರಾಭಿಷೇಕವನ್ನು ಮಾಡುವಂಥದ್ದು, ದೇವಿ ದುರ್ಗೆಗೆ ವಿಶೇಷವಾಗಿರ್ತಕ್ಕಂಥ ದುರ್ಗಾ ಸೂಕ್ತದಿಂದ ರಕ್ತ ಚಂದನದ ಅಭಿಷೇಕವನ್ನು ಮಾಡುವಂಥದ್ದು, ಹಾಲಿನ ಅಭಿಷೇಕವನ್ನು ಮಾಡುವಂಥದ್ದು, ಶಿವ ಪಾರ್ವತಿ ಇರುವಂಥ ದೇವಾಲಯಕ್ಕೆ ಹೋಗಿ ಬಿಲ್ವಪತ್ರೆ ಮಲ್ಲಿಗೆ ಹೂವನ್ನು ಕೊಟ್ಟು ನಮಸ್ಕಾರ ಮಾಡುವಂಥದ್ದು ಬಹಳ ನಿಮಗೆ ಅನುಕೂಲವನ್ನು ಕೊಡುತ್ತೆ. ಶಿವಜಪ ದುರ್ಗಾ ಜಪ ಆದಷ್ಟು ಕೂಡ ಮಾಡಿಕೊಳ್ಳಿ. ನಿಮಗೆ ಶುಭ ಸಂಖ್ಯೆ ಅಂತ ಹೇಳಿದರೆ ಈ ಒಂದು ವರ್ಷದಲ್ಲಿ 5 ಮತ್ತು 6 ಇದು ನಿಮಗೆ ಅತ್ಯಂತ ಶುಭವಾಗಿರ್ತಕ್ಕಂಥ ಸಂಖ್ಯೆ. ಆದ್ದರಿಂದ ಕ್ಯಾಲೆಂಡ್ರಲ್ಲಿ ಬರುವಂತಹ ಸಂಖ್ಯೆಗಳಲ್ಲಿ ಈ 5 ಮತ್ತು 6ಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಸಂಖ್ಯೆಯಲ್ಲಿ ಒಂದು ಹೊಸ ವ್ಯಾಪಾರವನ್ನು ಅಥವಾ ಹೊಸ ಭೂಮಿಯನ್ನು ತಗೊಳ್ಳುವಂಥ ವಿಚಾರದಲ್ಲಿ ನಿಮಗೆ ವಿಶೇಷವಾಗಿರ್ತಕ್ಕಂಥ ಧನಲಾಭ ಆಗುವಂಥ ಯೋಗ ಇರೋದರಿಂದ ಈ ಸಂಖ್ಯೆಯನ್ನು ನೀವು ನೋಡ್ಕೊಳ್ಳಿ. ಇನ್ನು ನಿಮಗೆ ವಿಶೇಷವಾಗಿರ್ತಕ್ಕಂಥ ಈ ಒಂದು ವರ್ಷದಲ್ಲಿ ಬಹಳ ಒಂದು ಶಿವನ ಅನುಗ್ರಹ, ಪಾರ್ವತಿಯ ಅನುಗ್ರಹ ಸಿಗೋದ್ರಿಂದ ನೀವು ಶಿವ ಪಾರ್ವತಿಗೆ ಸಂಬಂಧಪಟ್ಟಿರ್ತಕ್ಕಂಥ ಸ್ತೋತ್ರವನ್ನು ಹೇಳ್ಕೊಳ್ಳೋದು ನಿಮಗೆ ಬಹಳ ಮುಖ್ಯವಾಗಿರುತ್ತೆ. ಈ ಓವರಾಲ್ ಆಗಿ ಈ ಒಂದು ಮಿಥುನ ರಾಶಿಯಲ್ಲಿ ಹುಟ್ಟಿದವರಿಗೆ ನೀವು ಕಬ್ಬಿಣದ ಒಂದು ಬಾಣಲಿ ಮತ್ತು ಎಳ್ಳೆಣ್ಣೆಯನ್ನು ಹಾಕಿ ದಾನ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ಈ 20% ಇರುವಂತಹ ತೊಂದರೆಗಳು ಕ್ಲಿಯರ್ ಆಗಿ ಒಳ್ಳೆಯ ಒಂದು ಶುಭ ಫಲವನ್ನು ನೀವು ಅನುಭವಿಸ್ತೀರ. ನಮಸ್ಕಾರ.